ಭಾರತೀಯ ಅಂಚೆಯ ಒಂದು ಆಫೀಸ್ನ ಪರಿಸ್ಥಿತಿ ಪ್ರತಿ ವರ್ಷ ಈ ರೀತಿ ಇರುತ್ತೆ ಸರ್. ಈಗ ಸ್ಕೂಲ್ ಮಕ್ಕಳಿಗೆ ಹೋಗಕ್ಕೆ ಈಗ ಹಾದಿ ಇಲ್ಲ ಸರ್. ಆತಂಕದಲ್ಲೇ ಪ್ರತಿ ವರ್ಷ ದಿನ ದೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬ ರೈತರು ಸಾಲದ ಸುಳಿಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಭಾರತೀಯ ಅಂಚೆಯ ಒಂದು ಆಫೀಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಎದುರುಗಡೆ ಆಫೀಸ್ನ ಎದುರುಗಡೆ ಈ ಒಂದು ಪ್ರವಾಹದ ನೀರು ಅಥವಾ ಮಳೆ ನೀರು, ನದಿಯ ನೀರು ನಿಂತು ಈ ರೀತಿಯಾದಂಥ ಪರಿಸ್ಥಿತಿಗಳಾಗುತ್ತೆ. ಸರ್, ಪ್ರತಿ ವರ್ಷ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವ ರೀತಿ ಏನು ಹೇಳೋಕೆ ಬಯಸ್ತೀರಿ ಸರ್? ಪ್ರತಿ ವರ್ಷ ಈ ರೀತಿ ಇರುತ್ತೆ ಸರ್. ಫ್ಲಡ್ ಬಂತಂದ್ರೆ ಇಲ್ಲೆಲ್ಲ ನೀರು ಬರ್ತೈತಿ, ಜನರಿಗೆ ಸಮಸ್ಯೆ. ಊರು ಶಿಫ್ಟ್ ಮಾಡಂತ ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡ್ಕೊಂಡ್ರು ಯಾವುದೇ ಸರ್ಕಾರ ಇದಕ್ಕೆ ಪರಿಹಾರ ಕೊಡ್ತಾ ಇಲ್ಲ. ಆದಷ್ಟು ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ಈ ಊರು ಶಿಫ್ಟ್ ಮಾಡಿ ಇಲ್ಲಿ ಒಂದು ಸ್ಥಳಾವಕಾಶ ಕೊಟ್ರಂದ್ರೆ ಇದೊಂದು ಶಾಶ್ವತ ಪರಿಹಾರ ಆಕೈತೆ ಅಂತ ನಮ್ಮ ಒಂದು ಮಳಲಿ ಗ್ರಾಮದ ಬಯಕೆ. ಪೂರ್ತಿ ಇಡೀ ಊರ ಶಿಫ್ಟ್ ಮಾಡಿ ಇಡೀ ಊರ ಶಿಫ್ಟ್ ಆಗ್ಬೇಕು ಸರ್. ಆಚೆ ಕಡೆ ಈಗ ಇರೋದು ಅರ್ಧ ಭಾಗ ಊರ ಪೂರ್ತಿ ಮುಳುಗಡೆ ಒಳಗೈತಿ, ನಡುಗಡ್ಡೆ ಒಳಗೈತಿ. ಅದಕ್ಕಾಗಿ ಪೂರ್ತಿ ಶಿಫ್ಟಿಂಗ್ ಕೊಟ್ರಂದ್ರೆ ಒಂದು ಅನುಕೂಲ ಆಕೈತಿ ಜನರಿಗೆ. ಈಗ ಸ್ಕೂಲ್ ಮಕ್ಕಳಿಗೆ ಹೋಗಕ್ಕೆ ಈಗ ಹಾದಿ ಇಲ್ಲ ಸರ್. ಅವ್ರು ಬ್ರಿಡ್ಜ್ ಮೇಲೆ ಹತ್ತಿ ಏನೇ ಹತ್ತಿ ಬ್ರಿಡ್ಜ್ ಮೇಲೆ ಹತ್ತಿ ಹೋಗ್ಬೇಕು. ಈ ಪರಿಸ್ಥಿತಿ ಪ್ರತಿ ವರ್ಷ ನಡೀತೈತಿ. ಏನಾದರೂ ಅವಘಡಗಳಾಗಿದ್ದು ನೋಡ್ರಿ ಸರ್? ಅವಘಡಗಳು ಏನಾಗಿಲ್ಲ ಸರ್. ಬೆಳೆಗಳು ಮನಿ ಇವೆಲ್ಲ ಮನಿ ಅದು ಕೊಲ್ಯಾಪ್ಸ್ ಆಗ್ಯಾವ ಸರ್. ಮುಂದೆ ಬೆಳೆ ಅನ್ಕೋ ವರ್ಷ ಹೋಗತ್ತೆ. ಕರಗಳು ಸರ್ ಅವಕ್ಕೆಲ್ಲ ಮೇವಿನ ತೊಂದರೆ ಆಗ್ತದೆ ಸರ್. ಮತ್ತು ಒಂದು 2-3 ಸಲ ದನಗಳು ಎಷ್ಟೋ ಸರ ದನಗಳು ಕೊಚ್ಕೊಂಡು ಹೋಗ್ಯದವ್ರು ಸರ್. ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ? ನಾ 35 ವರ್ಷ ಆಯ್ತು. ಇದ ಊರೊಳಗೆ ಮಳಲಿ ಒಳಗೆ. ಈ ಪರಿಸ್ಥಿತಿ ಯಾವಾಗಿಂದ ನಿರ್ಮಾಣ ಆಗೈತೆ ಸರ್? ಇದು ನಾವು ಹುಟ್ಟಿನಂದೂ ಐತೆ ಸರ್. ಅವಾಗ್ಲಿಂದ ನೀರು ಐತೆ ಸರ್? ಪ್ರತಿ ವರ್ಷ ಇದು ಇದೆ ಸರ್. ಜಾಸ್ತಿ ಆಗ್ತಾ ಇದೆ ಸರ್. ಇದೇನು ಅಂದ್ರೆ ಅಷ್ಟು ದಿನ ಹೋರಾಟಗಳಾದ್ರೆ ಇದುವರೆಗೂ ಏನೂ ಆಗಿಲ್ಲ. ಯಾವುದೇ ಸರ್ಕಾರ ಇದಕ್ಕೆ ಏನು ಮನ್ನಣೆಯನ್ನ ಕೊಟ್ಟಿಲ್ಲ ಸರ್. ಇದೇ ಒಂದೇ ಊರೊಳಗೆ ಸರ್ವಿಸ್ ಮಾಡ್ರಿ ನೀವು? 35 ವರ್ಷ ಇಲ್ಲೇ ಸರ್. ಬಹುತೇಕ ವರ್ಷಗಳಿಂದ ಇಲ್ಲಿ ಏನಂತ ಹೇಳಿದ್ರೆ ಆಗ್ಲಿಂದ ಕೂಡ ಫ್ಲಡ್ ಬರ್ತಾ ಇದೆ. ಹಲವಾರು ದಶಕಗಳು ಕಳೆದು ಈ ದಶಕಗಳು ಕಳೆದರೂ ಕೂಡ ಈ ಮಳಲಿ ಗ್ರಾಮದ ಜನರ ಸಮಸ್ಯೆಗಳು ಇದುವರೆಗೂ ಕೂಡ ಬೇಡಿಕೆ ಈಡೇರಿಲ್ಲ. ಸಂಪೂರ್ಣವಾಗಿ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕು. ಯಾಕಂದರೆ ಅರ್ಧ ನಡು ಊರಲ್ಲೇ ಬರೋದ್ರಿಂದಾಗಿ ಈ ಗ್ರಾಮವೇ 2 ಭಾಗಗಳಾಗಿ ವಿಂಗಡಣೆ ಆಗಿದ್ರಿಂದಾಗಿ ಭಾಳಷ್ಟು ಸಮಸ್ಯೆಗಳಿದೆ. ಜನತೆ ಅಷ್ಟೇ ಅಲ್ಲ, ಜಾನುವಾರುಗಳಿಗೂ ಕೂಡ ಭಾಳಷ್ಟು ಸಮಸ್ಯೆಗಳು ಈ ಪ್ರತಿ ವರ್ಷ ಇದು ಬಂದೇ ಬರುತ್ತೆ. ಮಳೆಗಾಲ ಬಂದರೆ ಸಾಕು, ಯಾಕಪ್ಪ ಬರುತ್ತೆ ಅಂತ ಹೇಳಿ ಕಾಯುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ರೈತರಂದರೆ ಮಳೆ ಬರಲಿ ಅಂತ ಬಯಸುವಂಥ ರೈತರು ಯಾಕಪ್ಪ ಈ ಮಳೆಗಾಲ ಬರುತ್ತೆ, ನಮ್ಗೆ ಎಲ್ಲಿ ನದಿ ಬರುತ್ತಾ, ಪ್ರವಾಹ ಬರುತ್ತಾ ಅಂತೇಳಿ ಆತಂಕದಲ್ಲೇ ಪ್ರತಿ ವರ್ಷ ದಿನ ದೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದು 1 ವರ್ಷ 2 ವರ್ಷದ ಕಥೆ ಅಲ್ಲ. ನಿರಂತರವಾಗಿ ಇದೇ ರೀತಿ ಇದ್ದರೆ ಅವರ ಸ್ಥಿತಿ ಅವರವರಿಗೇ ಗೊತ್ತು. ಈ ಸಲದಂತೆ ಈ ಸಲವೂ ನಾವು ಲಾಸ್ಟ್ ಮೂಮೆಂಟ್ನಾಗ ಹೊಳೆ ಬರ್ತೈತಿ ಅಂತ ನಮ್ಗೆ ಅನಿಸಿದ್ದಿಲ್ಲ. ಯಾಕಂದ್ರೆ ಈ ಸಾರಿ ಏನೋ ನಾವು ಹೊಳೆಯಿಂದ ಬರಲಾರ್ದ ಪಾರದೀವಿ ಅಂಥೇಳಿ ನಮ್ಮ ಘಟಪ್ರಭಾ ತೀರದ ರೈತರಿಗೆ ಅನಿಸಿಕೆ ಆಗಿತ್ತು. ಆದ್ರೂ ಮತ್ತು ಮಳೆರಾಯ ಮತ್ತೆ ನಮ್ಮನ್ನೆಲ್ಲರನ್ನು ಮುಳುಗಿಸೇ ಬಿಟ್ಟ. ರೈತರ ಪರಿಸ್ಥಿತಿ ಮತ್ತೊಮ್ಮೆ ಹದಗೆಡ್ತಂದ್ರೂ ತಪ್ಪಾಗಲಾರ್ದು. ಯಾಕಂದ್ರೆ 65,000 ಕ್ಯೂಸೆಕ್ಸ್ ನೀರಿಗೆ ಈ ಥರ ನೀರು ಬಂದು ನಮ್ಮೆಲ್ಲ ಜಮೀನುಗಳು ಮುಳುಗಡೆಯಾಗಿ ರೈತರಿಗೆ, ದನಕರುಗಳಿಗೆ ಸಾಕಷ್ಟು ಮೇವಿನ ಕೊರತೆಯಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸೋದಂತ ಆಗಿದೆ. ನೀವು ಎಷ್ಟು ವರ್ಷದಿಂದ ಈ ಸಿಚುವೇಶನ್ ಐತ್ರಿ ಪರಿಸ್ಥಿತಿ? ನೋಡಿರಿ, ಪ್ರತಿ ವರ್ಷ ಈ ಘಟಪ್ರಭಾ ನದಿ ಬರೋದು ಇದು ಐತೆ. ಯಾರೂ ಇದಕ್ಕೆ ಕ್ರಿಯೆಯನ್ನು ಮಾಡ್ತಾ ಇಲ್ಲ. ಯಾವ ಸರ್ಕಾರವು ಯಾವ ಮಂತ್ರಿಗಳು ಬಂದೋದ್ರು ಯಾರೂ ಏನೂ ಮಾಡ್ತಾ ಇಲ್ಲ. ಇದಕ್ಕೊಂದು ರೂಪರೇಷೆ ಕಂಡು ಹಿಡಿಬೇಕಾಗಿತ್ತು. ಮತ್ತು ಇನ್ನು ಇದಕ್ಕೆ ಪ್ರತಿ ವರ್ಷ ಈ ರೀತಿ ಆಯ್ತಂದ್ರೆ ನಮ್ಮ ಮುಂದಿನ ಇಲೆಕ್ಷನ್ಗೆ ನಾವು ಬಹಿಷ್ಕಾರ ಹಾಕ್ಬೇಕಾಗತ್ತೆ. ನಾವು ತಾಲೂಕು ಪಂಚಾಯತಿ ಇಲೆಕ್ಷನ್ ಎಲ್ಲ ಬಹಿಷ್ಕಾರ ಹಾಕ್ಬೇಕಾಗತ್ತೆ. ಇವು ಮತ್ತು ಇದನ್ನು ಮಾಡಿದ್ದು, ರೋಡ್ ಫುಲ್ ಅದನ್ನು ಬಂದ್ ಮಾಡಿದಾರೆ. ಈಗ ಎಲ್ಲರೂ ನುಚ್ಚುಂಕಿ ಮೇಲೆ ಹೋಗು ಪಾಳೆ ಬಂದೈತಿ. ಅದಕ್ಕೆ ನಿಜವಾಗಲೂ ಇದು ಹೇಳ್ಬೇಕಂತಂದ್ರೆ ಭಾರಿ ವೆರಿ ನಮ್ಮ DC ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಪ್ರತಿ ಸಾರಿ ನಾವು ರೈತರು ಖರ್ಚು ಮಾಡಿ ಬೆಳೆಸೋದು, ಮತ್ತು ಅದು ಮುಳುಗಡೆಯಾಗಿ ಹಾಳಾಗಿ ಹೋಗೋದು, ಮತ್ತು ಅದನ್ನು ಹಾಳಾದ ಬೆಳೆಯನ್ನು ಮತ್ತು ನಾವು ಸ್ವಚ್ಛ ಮಾಡಿ ನೆಲ ಪ್ರಿಪ್ರೇಷನ್ ಮಾಡಬೇಕು, ಮತ್ತು ಖರ್ಚು ಮಾಡೋದು, ಮತ್ತು ಹಚ್ಚೋದು, ಮತ್ತು ಇದಾಗೋದು. ಇದೇ ಥರ ಆಗಿ ರೈತ ತುಂಬ ನಷ್ಟ ಅನುಭವಿಸುತ್ತಾ ಪ್ರತಿಯೊಬ್ಬ ರೈತರು ಸಾಲದ ಸುಳಿಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ಸರ್ಕಾರ ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಟ್ರೆ ರೈತರು ಅವರಿಗೆ ಕಾಯಮಾಗಿ ಅವರು ಋಣದಾಗಿರ್ತಾರಂತ ಹೇಳೋಕ್ಕೆ ನಾ ಇಚ್ಛೆ ಪಡ್ತೀನಿ. ಈ ವಿಷಯ ಅಂದರೆ ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ. ನಮ್ಮ ಮಳಲಿ ಗ್ರಾಮವನ್ನು ಸಂಪೂರ್ಣವಾಗಿ ಸ್ಥಳಾಂತರ ಮಾಡೋದೊಂದೇ ಇದಕ್ಕೆ ಪರಿಹಾರ. ನಮಗೆ ಬರೋದು, ಸಾಂತ್ವನ ಹೇಳೋದು ಅಥವಾ ಅಲ್ಪ ಸ್ವಲ್ಪ ಏನಾದರೂ ಕೊಟ್ಟು ಸುಮ್ಮನಾಗೋದು ಬೇಡ. ಯಾರೆಲ್ಲ ಗಮನಕ್ಕಿದ್ದೀರಿ, ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸ್ಥಳಾಂತರವೇ ನಮಗೆ ಇಲ್ಲಿ ಬೇಕಾಗಿದೆ. ಸ್ಥಳಾಂತರ ಬಿಟ್ಟು ಬೇರೆ ಪರಿಹಾರ ಇಲ್ಲವೇ ಇಲ್ಲ ಅಂತ ಹೇಳಿ ಬಹಳಷ್ಟು ಆಕ್ರೋಶಗಳನ್ನು ಈ ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಯುವಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮಳಲಿ. ನಿಮ್ಮ ಮನೆಯ
ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.